ಗ್ಯಾರಂಟಿ ಚಲೋ ನಡೆಯತ್ತ 5 ಗ್ಯಾರಂಟಿ ರೀ. ಗೃಹಲಕ್ಷ್ಮಿ ಬಂದ ನಂತರ ಬರಗಾಲ ಅನ್ನೋದ ನಮಗ್ ತಪ್ಪೇ ಇಲ್ರಿ. ಗದ್ದಿಗೌಡರನ್ನ ಸೋಲಿಸುವುದು 100% ಸಿದ್ಧ. ಇವತ್ತ ಸವಿತಾ ಪಾಟೀಲ್ ಅವ್ರಿಗೆ ನಾವು 50,000 ಲೇಡಲಿಂತ್ರ ನಾವು ಮುಂದ ಗೆದ್ದಿಸಿ ಅವ್ರಿಗೆ ತರ್ತೀವಿ ಅಂತ ಹೇಳಿ ನಾವು ದೇವ್ರ ಸಾಕ್ಷಿಯಾಗಿ ನಮ್ಮ ಮಹಿಳೆಯರೆಲ್ಲಾರು ಒಕ್ಕಟ್ಟಾಗಿ ಅವ್ರ ಸಾತ್ ಮೊದಲ 20 ವರ್ಷ 15 ವರ್ಷ ಏನ್ ಬಿಜೆಪಿ ಸರ್ಕಾರ ನಮ್ಗೆ ಏನ್ ಮಾಡೈತಿ ಬಿಟ್ಟೈತಿ ಅನ್ನೋದು ಎಲ್ಲರಿಗೂ ಅರಿವಾಗೈತಿ. ಅದ್ರಲಿಂತ್ರ ಅವ್ರ ಎಲ್ಲಾ ಲೀಡ್ ಲಿಂತ್ರ ಬರ್ತಾರ. 4 ಬಾರಿ ಗದ್ದಿಗೌಡರು ಆರಿಸಿ ಬಂದ್ರು. ಗದ್ದಿಗೌಡರು ಆರಿಸಿ ಬಂದದ್ದು ಮೊದಲಿ ನಿದ್ದೆ ಒಳಗಿರೋ ಅವ್ರೇನ್ ಎಚ್ಚರಾಗಿ ಯಾವುದೇ ಕೆಲಸ ಕಾಮಗಾರಿಗಳಾಗಿರ್ಬೋದು, ಜನಪರ ಯೋಜನೆಗಳಾಗಿರ್ಬೋದು ಯಾವ್ದು ಒಂದ್ ಹೇಳಿ ಹೋಗಿಲ್ಲ. 1.5 ಲಕ್ಷ ಅಂತರದಿಂದ ನಮ್ಮ ಸಂಯುಕ್ತ ಪಾಟೀಲ್ ಅವರು ಸದ್ಯಕ್ಕೆ ಬಾಲ್ಕೋಟ್ ಜಿಲ್ಲೆಯಲ್ಲಿ ಗೆಲ್ತಾರೆ. ಅದು 100% ಸಿದ್ಧ ಅಂತ ಹೇಳ್ಬಹುದು. ಈ ಗದ್ದಿಗೌಡರು ನೋಡಿ ಎಲ್ಲಾ ಜನ ಬೇಸತ್ತು ಹೋಗಿದ್ದಾರೆ. ಬಿಜೆಪಿ ಅವರೇ ಕೂಡ ಈಗ ಅವ್ರ ಜನಪರ ಯೋಜನೆ ಮಾಡ್ಲಿಕ್ಕಾಗಿ ಅವರಾಗಿ ಬಿಜೆಪಿ ಅವ್ರ ಜೊತೆ ಕಾಂಗ್ರೆಸ್ ವೋಟ್ ಹಾಕುವಂತ ಮಾತನ್ನು ಕೂಡ ನಮ್ಮ ಮುಂದೆ ಮಾತಾಡ್ತಾ ಇದ್ದಾರೆ. ನನ್ನ ಹೆಸರು ಲಕ್ಷ್ಮಿ ಡೋಣಿ ಅಂತಂದ. ನಾ ಆರ್ಬಿ ತಿಮ್ಮಾಪುರ ಮತಕ್ಷೇತ್ರ ಮುದೋಳ. ಹಾ ಹೇಳುದು. ಆಧಾರ್ ಕಾರ್ಡ್ ಸಂಖ್ಯೆ ಹೇಗ್ ನಡೀತಾ ಇದೆ ಬಾಗಲಕೋಟೆ? ಗ್ಯಾರಂಟಿ ಚಲೋ ನಡೆಯತ್ತ 5 ಗ್ಯಾರಂಟಿ ರೀ. ಆದ್ರ ನಮ್ಮ ಸರ್ಕಾರ ಗ್ಯಾರಂಟಿ ಅಂತೂ ಯೋಜನೆ ಚಲೋ ಕೊಟ್ಟೈತ್ರಿ. ಒಂದ್ ಅನ್ನ ಭಾಗ್ಯ, ಶಕ್ತಿ ಯೋಜನೆ, ಮತ್ತ ಗೃಹಲಕ್ಷ್ಮಿ. ಈಗಂತ್ರು ಬರಗಾಲ ಅಂತೂ ಮಹಿಳೆಯರಿಗೆ ಇಲ್ಲ. ಒಟ್ ಗೃಹಲಕ್ಷ್ಮಿ ಬಂದ ನಂತರ ಬರಗಾಲ ಅನ್ನೋದ ನಮಗ್ ತಪ್ಪೇ ಇಲ್ರಿ. ಒಟ್ ಎಲ್ಲದಕ್ಕೂ ಅನುಕೂಲ. ಮಕ್ಕಳ ಟ್ಯೂಷನ್ ಆಗ್ಲಿ, ಹಾಲು, ಹೈನ, ಮನಿ ರೇಷನ್, ಮತ್ತ ಹಿಂಗ ಏನ ಲೋನ್ ಅದು ತಕೊಂಡ್ರ ತುಂಬುದು ಎಲ್ಲಾ ಅನುಕೂಲತೆ. ನಾವು ಈ ಸರ ಸಂಯುಕ್ತ ಮೇಡಮ್ ಒಳ್ಳೆ ಹೋಟಿಂದ ತಂದ ತರ್ತೀವಿ. 2 ಲಕ್ಷ ಲೀಡಿಂದ ತಂದ ತರ್ತೀವಿ. ಅಭ್ಯರ್ಥಿಯ ಘೋಷಣೆ ಆಗಕ್ ಮುಂಚೆ ಸಂಯುಕ್ತ ಅವ್ರನ್ನ ಭೇಟಿ ಆಗ್ತಿದ್ರ? ಹಾ ಆಗ್ತಿದ್ವಿ. ಹೇಗ್ ನಡೀತಿತ್ತು? ಹಾ ಚಲೋ ನಡೀತಿತ್ರಿ. ನೀವೇಗಳು ಹೇಳ್ತಿದ್ರ ನೀವ್ ಅಭ್ಯರ್ಥಿ ಆಗ್ಬೇಕಂತೆಲ್ಲ ಚರ್ಚೆ ಐತಲ್ಲ, ಸರ್ಪ್ರೈಸ್? ಹಾ ಸರ್ಪ. ಈಗ ವೀಣಾ ಮೇಡಮ್ ಎಲ್ಲಿದ್ದಾರೆ? ವೀಣಾ ಕಾಶಪ್ಪನ್ ಅವರು? ಅವ್ರ ಏನ ನಮ್ ಜೋಡಿ ಕಾಂಟ್ಯಾಕ್ಟ್ ಇಲ್ರಿ. ಈಗ ಮೊದಲ್ ಇದ್ರಿ, ಆಮೇಲೆ ಈಗಿಲ್ಲ ಇಲ್ರಿ. ಅವ್ರ ಜೊತೆಲಿ ಹೋಗ್ತಿದಾರ? ಹೋಗುವ ಅನ್ಕಂತಾರ. ಗ್ಯಾರಂಟಿ ಎಲ್ಲ ಪ್ಲಸ್ ಆಗಿ? ಹಾ ಪ್ಲಸ್ ಐತಿ. ಈ ಭಾಗದಲ್ಲಿ ಮುಧೋಳ ತಾಲೂಕಲ್ಲಿ ಎಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆ ಸಿಗ್ತಿದ್ಯಾ? ಹಾ ಸಿಗ್ತೈತಿ. ಗೃಹಲಕ್ಷ್ಮಿ ಎಲ್ಲ ಎಲ್ಲಾರ್ಗು ರೀ. ಯಾರಿಗೂ ಪ್ರಾಬ್ಲಮ್ ಇಲ್ರಿ. ಅದ್ರದಿಂದ ಬಾಳ ಅನುಕೂಲತೆ ಆಗೈತ್ರಿ ಮಹಿಳೆಯರಿಗೆ. ಒಂದ್ ಹೆಜ್ಜೆ ಮುಂದ್ ಬಂದೈತ್ರಿ ಮಹಿಳೆಯರ್. ನಿಮ್ಮ ಹೆಸರು? ರಾಜ್ಮಾ ಬೇಪಾರ್ ಅಂತ, ನಗರ ಘಟಕ ಅಧ್ಯಕ್ಷರು. ಚೆನ್ನಾಗಿ ಮಾತಾಡ್ತೀರಾ. ಹೇಗಿದೆ ಈ ಸಲ ಬಾಗಲಕೋಟೆ? ಈಗ ಬಾಗಲಕೋಟೆ ಲೋಕಸಭಾ ಚುನಾವಣೆ ಇವತ್ತಿನ ದಿವಸ ಎಲ್ಲಾ ಚೆನ್ನಾಗಿ ನಡೀತಿರ್ತೈತಿ. ಇವತ್ತ ಸವಿತಾ ಪಾಟೀಲ್ ಅವ್ರಿಗೆ ನಾವು ಈಗ ಎಲ್ಲಾರು ಮಹಿಳೆಯರು ಕೂಡಿಕೇಸಿ ಅವ್ರಿಗೆ ಗೆದಿಸಿ ತರುವಂತದೊಂದ ಎಲ್ಲಾ ಮಹಿಳೆಯರಿಗೆ ಹೇಳಿಕೇಸಿ ನಮ್ಮ 5 ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ತಿಮ್ಮಾಪುರ ಸಾಹೇಬರು ಅದು ಕೊಟ್ಟಿದ್ದ ಗ್ಯಾರಂಟಿ ಇದ್ರಲ್ಲಿ ಮೇಲಿಂದ ಎಲ್ಲಾರು ಮಹಿಳೆಯರು ಒಕ್ಕಟ್ಟಾಗಿ ಇವತ್ತ ಸವಿತಾ ಪಾಟೀಲ್ ಅವ್ರಿಗೆ ನಾವು 50,000 ಲೇಡಲಿಂತ್ರ ನಾವು ಮುಂದ ಗೆದ್ದಿಸಿ ಅವ್ರಿಗೆ ತರ್ತೀವಿ ಅಂತ ಹೇಳಿ ನಾವು ದೇವ್ರ ಸಾಕ್ಷಿಯಾಗಿ ನಮ್ಮ ಮಹಿಳೆಯರೆಲ್ಲಾರು ಒಕ್ಕಟ್ಟಾಗಿ ಅವ್ರ ಸಾಥ್ ಕೊಡ್ತೀವಿ. ಹೆಂಗಾಯ್ತು ರಂಜಾನ್ ಹಬ್ಬ? ಹೆಂಗಾಯ್ತು ಈ ಸಲ ರಂಜಾನ್ ಹಬ್ಬ? ಬಹಳ ಚಲೋ ಆತ್ರಿ. ಎಲ್ಲಾ ಶಾಂತ ವಾತಾವರಣದಿಂದ ಆತು. ಇಲ್ಲ, ತುಂಬಾ ಜನ ಏನಂದ್ರು ಅಂದ್ರೆ ನಮಗ್ ತುಂಬಾ ಕಷ್ಟ ಇತ್ತು, ಸರ್ಕಾರ ಕೂಡ 2,000 ರೂಪಾಯಿ ಹಬ್ಬ ಮಾಡಿದ್ವಿ ಈ ಸಲ ಅಂದ್ರು. ಎಲ್ಲಾರು ಹಬ್ಬ ಮಾಡಿದ್ರು. ಗಂಡ ಮಕ್ಳು ಕೊಡ್ಲಿಕ್ಕಂದ್ರುನು ಇವತ್ ಹೆಣ್ಮಕ್ಳಿಗಿಂದ ಗೃಹಲಕ್ಷ್ಮಿ ಕೊಟ್ಟಿದ್ದ ಹಣನು ಅದನ್ನ ತಗೊಂಡ್ ಕೇಸಿ ಇವತ್ತ ಶುರುಕುಂಬ ಶಾಂತಿ ಮಾಡ್ಕೇಸಿ ನಮಗ್ ಸಿದ್ದರಾಮಯ್ಯ ಸಾಹೇಬರಲಿಂದ ಇದೊಂದು ಹಬ್ಬ ನಾವು ಖುಷಿಲಿಂತ್ರ ನಾವು ಮಾಡಿವ್ ಅಂತ ಹೇಳ್ಕೇಸಿ ಎಲ್ಲಾರು ಮಹಿಳೆಯರ ಖುಷಿಲಿಂತ್ರ ಈ ವರ್ಷ ಹಬ್ಬ ಹಿಂಗ ಯಾವಾಗ ಮಾಡಿದಲ್ಲ ಆ ರೀತಿ ಒಳಗ್ ಮಾಡಿದಾರ. ರೇಖಾ ಪಾಟೀಲ್, ಲೋಕಾಪುರ ಬ್ಲಾಕ್ ಅಧ್ಯಕ್ಷ. ಹೇಗಿದೆ ನಿಮ್ ಪ್ರಕಾರ ಬಾಗಲಕೋಟೆ ಈ ಸಲ? ಬಾಗಲಕೋಟೆ ಎಲ್ಲ ಚೆನ್ನಾಗೈತ್ರಿ. ಸಂಯುಕ್ತ ಪಾಟೀಲ್ ಅವ್ರ ಬಗ್ಗೆ ಏನಿಸ್ತಿದೆ? ಅವ್ರು ಒಳ್ಳೆ ಇದ್ರಲಿಂತ್ರ ಲೀಡ್ ಆಗಿ ಬರ್ತಾರ್ರಿ. ಸೂಕ್ತ ಕ್ಯಾಂಡಿಡೇಟ್ ಅಲ್ವಾ? ಹಾ ಸೂಕ್ತ. PC ಗದ್ದಿಗೌಡ್ರ 4 ಸಲ ಗೆದ್ದವ್ರೆ, ಸೋಲ್ಸೋದ್ ಈಸಿನಾ? ಹಾ ಸೋಲಿಸ್ತೀವ್ರಿ. ಹೆಂಗೆ? ಈ 5 ಗ್ಯಾರಂಟಿ ಯೋಜನೆಲಿಂತ್ರ ಹೆಣ್ಮಕ್ಳೆಲ್ಲಾರು ಎಚ್ಚೆತ್ಕೊಂಡ್ರೆ ಮತ್ತ ಮೊದಲ 20 ವರ್ಷ 15 ವರ್ಷ ಏನ್ ಬಿಜೆಪಿ ಸರ್ಕಾರ ನಮ್ಗೆ ಏನ್ ಮಾಡೈತಿ ಬಿಟ್ಟೈತಿ ಅನ್ನೋದು ಎಲ್ಲರಿಗೂ ಅರಿವಾಗೈತಿ. ಅದ್ರಲಿಂತ್ರ ಅವ್ರ ಎಲ್ಲಾ ಲೀಡ್ ಲಿಂತ್ರ ಬರ್ತಾರ. ಗ್ಯಾರಂಟಿ ಯೋಜನೆಗಳೆಲ್ಲ ಪ್ಲಸ್ ಆಗುತ್ತೆ? ಹಾ ಎಲ್ಲಾ ಪ್ಲಸ್ ಆಗತ್ತಾರ. ನಿಮ್ಮ ಹೆಸರು? ಸಾವಿತ್ರಿ ಹೊಸಮನಿ. ನೀವು ಕಾಂಗ್ರೆಸ್ ಕಾರ್ಯಕರ್ತರ? ಹ್ಞೂ ಕಾರ್ಕರ್. ಹೇಗಿದೆ ಬಾಗಲಕೋಟೆ? ಚೆನ್ನಾಗೈತಿ. ಎಷ್ಟು ಲೀಡಲ್ಲಿ ಗೆಲ್ಲಿಸ್ತೀರಾ ನಿಮ್ಮ ಅಭ್ಯರ್ಥಿನ? ಬಾಗಲಕೋಟೆ ಜಿಲ್ಲಾ ನೋಡ್ಬೇಕಾದ್ರೆ 2 ಲಕ್ಷ ಲೀಡ್ಲಿ ಗೆಲ್ಲಿಸ್ಕೊಡ್ತೀವ್ರಿ. 2 ಲಕ್ಷ ಲೀಡರ್? ಹೌದು. ಇಲ್ಲಿ ಮುಧೋಳದಲ್ಲಿ ನಿಮ್ ಸಾಹೇಬ್ರಿಗೆ 17,000 ಲೀಡ್ ಕೊಟ್ಟಿದ್ರಿ, ಇವ್ರಿಗೆ ಎಷ್ಟು ಕೊಡ್ತೀರಿ? ಇವ್ರಿಗೆ 30,000 ಲೀಡ್ಲಿ ಕೊಡ್ತೀವ್ರಿ. 30,000 ಲೀಡ್. ಹ್ಮ್. ಹೇಗೆ ಅನ್ನಿಸ್ತು ಸಂಯುಕ್ತ ಪಾಟೀಲ್ ಅಭ್ಯರ್ಥಿ ಅನ್ಕೋತೀನಿ? ಒಳ್ಳೆ ವ್ಯಕ್ತಿ ಅಂತ ಅನಿಸ್ತು. ಸರಿ ಮೇಡಮ್, ಥ್ಯಾಂಕ್ ಯು. ಸರ್ ನಿಮ್ಮ ಹೆಸರು? ಮುದುಕಣ್ಣ ಅಂಬಿಗೇರಿ ಅಂತೇಳಿ. ಏನ್ ಮಾಡ್ತೀರಿ? ಜಿಲ್ಲಾ ಅಧ್ಯಕ್ಷರು ಹಿಂದುಳಿವರೆಗಿದ್ದಾರೆ ಬಾಲ್ಕೋಟ್ ಜಿಲ್ಲೆ. ಹೇಗಿದೆ ಈ ಸಲ ಬಾಗಲಕೋಟೆ ಲೋಕಸಭೆ? ಬಾಲ್ಕೋಟೆ ಲೋಕಸಭೆ ಸತತ 4 ಬಾರಿ ಗದ್ದಿಗೌಡರು ಆರಿಸಿ ಬಂದ್ರು. ಗದ್ದಿಗೌಡರು ಆರಿಸಿ ಬಂದದ್ದು ಮೊದಲಿ ನಿದ್ದೆ ಒಳಗಿರೋ
ಅವ್ರೇನ್ ಎಚ್ಚರಾಗಿ ಯಾವುದೇ ಕೆಲಸ ಕಾಮಗಾರಿಗಳೇನಾಗಿರ್ಬೋದು, ಜನಪರ ಯೋಜನೆಗಳಾಗಿರ್ಬೋದು, ಯಾವ್ದು ಒಂದ್ ಹೇಳಿ ಹೋಗಿಲ್ಲ. ತಮ್ಗೆಲ್ಲಾರು ಗೊತ್ತಿದ್ದಂಗ 4 ಬಾರಿ ಆರ್ಸಿ ಬಂದಾರ ಅಂತಂದ್ರ ಒಂದ್ ವರ್ಷಕ್ಕೆ 360 ದಿವಸಗಳು ಬರೀ ಒಂದೊಂದು ಊರಿಗೆ ಒಂದೊಂದ್ ದಿವ್ಸ ಹೋಗ್ಬೇಕಂತಂದ್ರೆ ಎಷ್ಟು ನಿಮ್ಗೆ ಗೊತ್ತಾಗತ್ತೆ, ಎಷ್ಟು ಬರಬೇಕು. ಅದು ಬಾಗಲಕೋಟೆ ಜಿಲ್ಲೆಯಲ್ಲಿ ಆ ಹಳ್ಳಿಗಳಿಗೆ ಹೋಗುವಂತ ಪರಿಸ್ಥಿತಿಗಳು 20 ವರ್ಷ ಆದ್ರೂ ಒಂದೊಂದು ಹಳ್ಳಿಗೆ ಯಾವ್ದು ಹಳ್ಳಿಲ್ಲ. ಹಳ್ಳಿ ಹೋಗ್ಲಿ, ಒಂದು ತಾಲೂಕಾ ಅಂತ ಘಟಕಗಳ ಮುದೋಳಾಗಿರ್ಬೋದು, ಜಮಖಂಡಿ ಇಂಥಲ್ಲೆಲ್ಲ ಕಾರ್ಯಕ್ರಮಕ್ಕೆ ಹೋಗೋದಾಗಿರ್ಬೋದು, ಜನಪರ ಯೋಜನೆಗಳಿಗೆ ಕೊಡುವಂತಾಗಿರ್ಬೋದು, ಇಂಥವ್ ಏನಾರು ಮಾಡ್ಬೇಕಂದ್ರೆ ಒಂದು ಎಲ್ಲಿ ಅವ್ರದ್ದು ಒಂದು ನಮ್ಗೆ ತೋರಿಸ್ಕೊಟ್ರತ್ತಂದ್ರ ನಾವ್ ಆಕ್ಚುಲಿ ಹೇಳ್ಬೇಕಂತಂದ್ರೆ ತಮ್ಗೆ ಒಂದು ಶಾಲಾ ಮಾಲಿನ ಯಾವತ್ತಿಂದ ಅಂತಂದ್ರೆ ಈ ಚುನಾವಣೆ ಸ್ಟಾರ್ಟ್ ಆದಾಗಿಂದ ಇಟ್ಕೊಂಡು ಕೂಡ ಅಡ್ಡಾಡ್ತಾ ಇದ್ದೀನಿ ಗಾಡಿಯಲ್ಲಿ. ಅವ್ರು ಭೇಟಿ ಆದ್ರ ಅಂದ್ರೆ ಅವ್ರಿಗೆ ಯಾರೋ ಒಂದು ಜನಪರ ಯೋಜನೆ ಅಂತ ಒಂದು ಪೂಜೆ ಗುದ್ಲಿ ಪೂಜೆ ಮಾಡಿ ಇಂತ ಕಾಮಗಾರಿ ಮಾಡಿ ಅಂತಂದ್ರೆ ಅವ್ರಿಗೆ ಸನ್ಮಾನ ಮಾಡ್ಬೇಕಂತೇಳಿ ಅವ್ರ ಗದ್ದಿಗೌಡರು ಒಂದು ಸನ್ಮಾನ ಮಾಡ್ಬೇಕಂತಂದ್ರೆ ಯಾವುದೇ ಒಂದು ಕಾಮಗಾರಿಗಳು ಸಿಗ್ತಾ ಇಲ್ಲ, ಅವರು ನಮ್ಗೆ ಇದ್ರಿಗೆ ಬರ್ತಾ ಇಲ್ಲ. ಅದ್ ಹೆಂಗ್ 4 ಸಲ ಗೆದ್ದು ಬಿಟ್ಟಿರ್ತಾರೆ ಅದೇ ಈ ಅಲೆಗಳಿರ್ತಾವಲ್ಲ ಸುಮ್ನೆ ಮೋದಿ ಅಲ್ಲೇ ಲಾಸ್ಟ್ 2 ಸಲ. ಹಾ ಯಡಿಯೂರಪ್ಪ ಅಲೆ ತಂದ್ರು. ಮತ್ತೆ ಇನ್ನು ಗಪ್ ಕೂತವ್ರಿಗೆ ಪ್ರಾತಿನಿಧ್ಯ ಐತಿ ಇಲ್ಲಿ. ಕೆಲಸ ಮಾಡದ ಗಪ್ ಕೂತವ್ರಿಗೆ ಜನ ಓಟ್ ಹಾಕುವಂತ ಪರಿಸ್ಥಿತಿ ಒಳಗ ಇತ್ತು. ಆದ್ರೆ ಈ ಸಲ ಏನಾಗೈತಿ ಅಂತಂದ್ರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರ ಈ ಜನಪರ ಯೋಜನೆಗಳಂತ ಗ್ಯಾರಂಟಿ ಯೋಜನೆಗಳ ಮೂಲಕ ಏನ ಈ ಬಡ ಜನರಿಗೆ, ಹಿಂದುಳಿದವರಿಗೆ, ರೈತರಿಗೆ, ಕಾರ್ಮಿಕರಿಗೆ ಏನ ಯೋಜನೆಗಳು ಕೊಟ್ಟಿದಾರಲ್ಲ, ಈ ಯೋಜನೆಗಳು ಇವತ್ತಿನ ದಿನ ಜನ ಅರ್ಥಕೊಂಡಿದಾರ. ಅದನ್ನ ಎಲ್ಲ ಅರ್ಥಕೊಂಡು ಸದ್ಯಕ್ಕೆ ಬಹಳ ಸದುಪಯೋಗ ಐತೆ. ವಿದ್ಯಾರ್ಥಿಗಳಾಗಿರ್ಬೋದು, ಅವ್ರಿಗೆ ಕೂಡ ಸದ್ಯಕ್ಕೆ ಸ್ಕಾಲರ್ಶಿಪ್ ಕಟ್ಟೋದಾಗಿರ್ಬೋದು ಅಥವಾ ಸ್ಕೂಲ್ ಫೀ ಕಟ್ಟೋದಾಗಿರ್ಬೋದು, ಜೊತೆಗೆ ಈ ಒಂದ್ ನಾವು ಶಾಲೆಗೆ ಹೋಗ್ಬೇಕಂತಂದ್ರೆ ಹಾಸ್ಟೆಲ್ ಒಂದು ಮಾಡ್ಕೊಂಡ್ ಇಲ್ಲೇ ಇರ್ಬೇಕಂತ ಹಾಸ್ಟೆಲ್ ಸಿಗ್ಲಿಕ್ಕಂತಂದ್ರೆ ಒಂದ್ ಇಲ್ಲೇ ರೂಮ್ ಮಾಡ್ಕೋಬೇಕಂತಂದ್ರೆ ಅವ್ರಿಗೆ ಒಂದು ಯೋಜನೆ, ವಿದ್ಯಾರ್ಥಿ ಯೋಜನೆ ಅನುಕೂಲ ಆಗಿದೆ, ವಿದ್ಯಾನಿಧಿ ಅಂತೇಳಿ. ಅದೇ ರೀತಿ ಗ್ಯಾರಂಟಿ ಯೋಜನೆ ಒಳಗೆ ಈ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಅಂತೂ ಪಾಪ ತಾವೆಲ್ಲ ನೋಡ್ತಾ ಇದ್ದೆ ಟಿವಿಯಲ್ಲಿ. ಸುಮಾರು ಒಬ್ಬಕ್ಕೆ ಅಜ್ಜಿ ಹೇಳ್ತಾ ಇದ್ರು, ಮಗನ ಸಾಕ್ಲಿಕ್ಕೆ, ಮಗನೇ ನಿನ್ನೆ ನಾನು ಗ್ಯಾರಂಟಿ ಯೋಜನೆ ಬರುವಂತ 2000 ರೂಪಾಯಿದಲ್ಲಿ ನಾನು ಸಾಕ್ತಿದ್ದೆ, ಇದನ್ನ ನಾನು ನಿಮ್ನ ಜೀವನ ಸಾಗದಲ್ಲಿ ಸಾಕ್ತಿದ್ದೋಣ ಮಂತಿ. ಮತ್ತೆ ಅನ್ನಭಾಗ್ಯ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಈ ಶಕ್ತಿ ಯೋಜನೆ. ಈಗ ನೋಡ್ರಿ ಹೆಣ್ಮಕ್ಳಿಗೆ ಹೋಗ್ಬೇಕಂತಂದ್ರೆ ಬಡ್ರ ಹೆಣ್ಮಕ್ಳಿಗೆ ಬೇರೆ ಒಂದ್ ಪರಿಸರಕ್ಕೆ ತವ್ರ ಮನಿಗೆ ಹೋಗ್ಬೇಕಲ್ಲಿ ಹೋಗ್ಬೇಕಂತಂದ್ರೆ ರೊಕ್ಕ ಇರಂಗಿಲ್ಲ, ಗಂಡ ಕೊಡ್ತಿರಂಗಿಲ್ಲ. ತಾವೆಲ್ಲರೂ ಗೊತ್ತಿದ್ದಂಗ ಪ್ರತಿಯೊಬ್ಬರು ಏನೋ ಗಂಡ ಅದನ್ನ ಖರ್ಚಿಗೆ ತಗೋ ಅಂತೇಳಿ ಯಾವ ಹೆಣ್ಮಕ್ಳಿಗೆ ಎಲ್ಲೂ ಕೊಟ್ಟಿಲ್ಲ, ನಾನು ಉದಾಹರಣೆ ನೋಡಿಲ್ಲ. ಅಂತದ್ರೊಳಗೆ ಇವಾಗ ಸಿದ್ದರಾಮಯ್ಯ ಡಿ ಕೆ ಸಾಹೇಬ್ ಕೊಟ್ಟಂತ ಯೋಜನೆಗಳಿಗೆ, ಶಕ್ತಿ ಯೋಜನೆ ಫ್ರೀಯಾಗಿ ಇವತ್ತು ದಿನ ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕು ಅವ್ರ ತವ್ರ ಮನಿಗೆ ಹೋಗಿರ್ಬೋದು, ಹೌದು ಅಕ್ಕಂಗ್ಯಾರ ಮನಿಗೆ ಹೋಗುವಂತ ಸೌಲಭ್ಯನ ಕಲಿಸಿಕೊಟ್ಟಿದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇಂಥ ಯೋಜನೆ ಕೊಟ್ಟದಂತ ಜನರು ಇದನ್ನೆಲ್ಲ ಅರ್ಥಕೊಂಡಿದ್ದಾರೆ. ಅರ್ಥಕೊಂಡು ಈ ಸಲಕ್ಕೆ ಗದ್ದಿಗೌಡರನ್ನ ಸೋಲಿಸುವುದು 100ಕ್ಕೆ 100% ಸಿದ್ಧ ಅಂತ ಹೇಳ್ಬೋದು. ವೀಣಾ ಕಾಶಪ್ಪನವರು ಹೇಗೆ ನಡೀತಾ ಇದೆ ಅವ್ರ ಕಡೆ ಪ್ರಚಾರ? ವೀಣಾ ಕಾಶ್ಯಪ್ನವರು ಅವರು ಈಗ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪರವಾಗಿ. ಎಲ್ಲರೂ ಸಂಯುಕ್ತ ಪಾಟೀಲ್ ಅವರ ಸಹೋದರಿಯಾಗಿ ಅಂತ ತಿಳ್ಕೊಂಡು ಇವಾಗ ಅವರು ಕೂಡ ಪ್ರಚಾರ ಮಾಡ್ತಾ ಇದ್ದಾರೆ. ಮತ್ತೆ ಅವರು ಗೆಲ್ಲಿಸುವಂತ ಸಾಮರ್ಥ್ಯ ಅವರಲ್ಲಿದೆ. ವೀಣಾ ಕಾಶ್ಯಪ್ನವ್ರದ್ದು ಅದಂತ ಒಂದು ತಂಡ ಇದೆ, ಅವ್ರದಂತ ಶಕ್ತಿ ಇದೆ. ಆ ಶಕ್ತಿ ಈ ಸಲ ನಮ್ಮ ಸಂಯುಕ್ತ ಪಾಟೀಲ್ ಅವರ ಸಹೋದರಿ ಜೊತೆ ಗೌಡಿಸಿ ಅದನ್ನ ಆಸೆ ತರಿಸುವಂತ ಕೆಲಸ ಮಾಡ್ತಾರೆ. ಶಿವಾನಂದ ಪಾಟೀಲ್ ಅವರ ಅಭಿವೃದ್ಧಿ ಕೆಲಸಗಳು ಎಷ್ಟು ಪ್ಲಸ್ ಆಗುತ್ತೆ? ಶಿವಾನಂದ ಪಾಟೀಲ್ ಅವರು ಇವು ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಅವರೇನು ಹೊಸಬರಲ್ಲ, ಈಗ ಅವ್ರು ಚಿರಪರಿಚಿತರು. ಮುಂಚೆ ಕೂಡ ಅವ್ರು ಇನ್ಚಾರ್ಜ್ ಮಿನಿಸ್ಟರ್ ಬಾಗಲಕೋಟೆದ ಅವರೇ ಇದ್ರು, ಸಕ್ಕರೆ ಸಚಿವರಾಗಿ. ಹಿಂಗಾಗಿ ಸಕ್ಕರೆ ಸಚಿವರು ನಮ್ದು ಮೊದಲೇ ಬಾಗಲಕೋಟೆ ಜಿಲ್ಲಾ ಸಕ್ಕರೆ ನಾಡು, ಅದರಲ್ಲಿ ಮೊದಲಂತರೂ ನಮ್ಮ ಸಕ್ಕರೆಗೆ ಹೇಳಿ ಹೆಸರುವಾದಂತ ನಾಡು. ಹಿಂಗಾಗಿ ಆ ಸಕ್ಕರೆ ಅಂದ್ಪಟ್ಟಿಗೆ ರೈತರ ನೆನಪಾಗದೆ, ಕಬ್ಬು ಬೆಳೆಯುವಂತ ರೈತರು, ಕಬ್ಬು ಬೆಳೆಯುವಂತ ರೈತರಿಗೆ ಬಹಳ ಅನುಕೂಲ ಮಾಡಿಕೊಡುವಂತ ಕೆಲಸ ಕೂಡ ಅವ್ರು ಮಾಡಿದ್ದಾರೆ. ರನ್ ಫ್ಯಾಕ್ಟರಿಯಲ್ಲಿ ಸುಮಾರು ವ್ಯವಹಾರ ಆಗ್ತಿತ್ತು, ಅದನ್ನು ಕೂಡ ಸರಿಪಡಿಸೋಕಂತ ಕೆಲಸ ಮಾಡಿ ಇವತ್ತಿನ ದಿನ ಅದಕ್ಕೂ ಅನುಕೂಲ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು. ಮತ್ತೆ ಜೊತೆಗೆ ರೈತರಿಗೂ ಕೂಡ ಒಳ್ಳೆಯ ಸ್ಪಂದನೆ ಮಾಡುವಂತದ್ದು, ರೈತ ಸಂಘದ ಕೂಡ ಅನುಕೂಲ ಮಾಡುವಂತ ಕೆಲಸ ಕೂಡ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅವರು. ಇವಾಗ ಪ್ರಕಾರ ಸಂಯುಕ್ತ ಪಾಟೀಲ್ ಎಷ್ಟು ಲೀಡರ್ ಗೆಲ್ಬಹುದು? ಸಂಯುಕ್ತ ಪಾಟೀಲ್ ಅವರು ಸದ್ಯಕ್ಕೆ ನಮ್ದು 1-1.5 ಲಕ್ಷ ಅಂತರದಿಂದ ನಮ್ಮ ಸಂಯುಕ್ತ ಪಾಟೀಲ್ ಅವರು ಸದ್ಯಕ್ಕೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಗೆಲ್ತಾರೆ. ಅದು 100ಕ್ಕೆ 100% ಸಿದ್ಧ ಅಂತ ಹೇಳ್ಬೋದು. ನಮ್ಮೆಲ್ಲ ಯೋಜನೆಗಳಾಗಿರ್ಬೋದು, ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಯೋಜನೆ ಆಗಿರ್ಬೋದು, ಮತ್ತೆ ಸಂಯುಕ್ತ ಪಾಟೀಲ್ ಅವರು ಕೂಡ ಅಷ್ಟೇ ಒಂದು ಆಕ್ಟಿವ್ ಆಗಿದ್ದಾರೆ. ಅವರು ಒಬ್ಬರು ವಕೀಲ ಅವರು ಯಂಗ್ಸ್ಟರ್ ಇದ್ದಾರೆ. ಈ ಗದ್ದಿಗೌಡರು ನೋಡಿ ಎಲ್ಲ ಜನ ಬೇಸತ್ತು ಹೋಗಿದ್ದಾರೆ. ಬಿಜೆಪಿ ಅವರೇ ಕೂಡ ಈಗ ಅವ್ರ ಜನಪರ ಯೋಜನೆ ಮಾಡ್ಲಿಕ್ಕಾಗಿ ಅವರಾಗಿ ಬಿಜೆಪಿ ಅವ್ರ ಜೊತೆ ಕಾಂಗ್ರೆಸ್ ಓಟ್ ಹಾಕುವಂತ ಮಾತನ್ನು ಕೂಡ ನಮ್ಮ ಮುಂದೆ ಮಾತಾಡ್ತಾ ಇದ್ದಾರೆ. ಹೀಗಾಗಿ 1-1.5 ಲಕ್ಷದಿಂದ ನಮ್ಮ ಸಂಯುಕ್ತ ಪಾಟೀಲ್ ಅವರು ಗೆದ್ದೆ ಗೆಲ್ತಾರೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸರ್.